ಪ್ರೀತಿ ಅನ್ನೋದು ಕುರುಡು ಕಣ್ರಿ. ಜಾತಿ, ಧರ್ಮ, ಇನ್ನಿತರ ವಸ್ತುಗಳನ್ನು ಯಾವುದೇ ರೀತಿಯಲ್ಲೂ ಕೂಡ ಹತ್ತಿರಕ್ಕೂ ಬಿಟ್ಕೊಳ್ದೇನೆ ಪರಿಶುದ್ಧವಾದಂತಹ ಒಂದು ಎರಡು ಹೃದಯಗಳ ನಡುವೆ ಸಮ್ಮಿಲನವೇನಿರುತ್ತೆ ಅದೇ ಪ್ರೀತಿಯಾಗಿರುತ್ತೆ. ಆ ಪ್ರೀತಿಯನ್ನು ಪ್ರೀತಿಯಾಗಿ ನೋಡಬೇಕು ಬಿಟ್ಟರೆ ಅದನ್ನು ಲವ್ ಜಿಹಾದ್ ಆಗಿ ನೋಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಜಸ್ಟ್ ನೋಡ್ಕೊಂಡು ಬನ್ನಿ. ನಾನು ಮತ್ತು ಉಸ್ಮಾನ್ ಅನ್ನೋನು ಇಬ್ಬರು 1 ಇಯರಿಂದ ರಿಲೇಷನ್ಶಿಪ್ಪಲ್ಲಿದ್ವಿ. ರಿಲೇಷನ್ಶಿಪ್ಪಿಗೆ ಬರೋದಕ್ಕಿಂತ ಮುಂಚೆನೇ ಅವನು ನನಗೆ ಕ್ಲಿಯರ್ ಮಾಡಿದ್ದ. ಏನಂದರೆ ನಾನು ಹತ್ರ ಹೇಳಿದ್ದೆ ಹಾಗೆ ನಾನು ಹಿಂದೂ, ನೀನು ಮುಸ್ಲಿಮು, ಇದು ಆಗಲ್ಲ ಅಂತ ಹೇಳಿ. ಬಟ್ ಅವನು ಇಲ್ಲ, ನೀನು ನಿಂದು ಏನು ರಿಲಿಜನ್ ಇದೆ ಅದೇ ನೀನು ಅದರಲ್ಲೇ ಇರು, ನನ್ನ ರಿಲಿಜನ್ ಏನಿದೆ ಅದರಲ್ಲೇ ನಾನು ಇರ್ತೀನಿ, ಏನು ನೀನು ಕನ್ವರ್ಟ್ ಆಗಬೇಕಾಗಿಲ್ಲ ಅಂತ ಹೇಳಿ ಅವನು ಸ್ಟಾರ್ಟಿಂಗ್ ಹೇಳಿದ್ದ. ಅದು ಅಲ್ಲದೆ ಅವನು ನಾನು ಲವ್ ಮಾಡಲಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದ. ಮತ್ತು ಅವ್ನ ಫ್ರೆಂಡ್ಸ್ಗಳಿಂದನೂ ಕಾಲ್ ಮಾಡಿಸಿ ಅವ್ನು ನಿನ್ನ ತುಂಬ ಲವ್ ಮಾಡ್ತಿದ್ದಾನೆ, ಅವನು ನೀನಿಲ್ಲಂದರೆ ಸತ್ತೋಗ್ತಾನೆ, ನನ್ನ ಮನೆ ಹತ್ರ ಬಂದುಬಿಟ್ಟು ನನ್ನ ಕಾಲೆಲ್ಲ ಇಟ್ಕೊಂಡು ಬೇಡ್ಕೊಂಡಿದ್ದ. ಹಾಗಾಗಿ ಸರಿ ಓಕೆ ಅಂತ ಹೇಳಿಬಿಟ್ಟು ನಾನು ನನ್ನಿಂದಾಗಿ ಒಂದು ಹುಡುಗನ ಜೀವನ ಹಾಳಾಗುತ್ತೆ, ಸತ್ತೋಗ್ತಾನಲ್ಲ ಅಂತ ಹೇಳಿ ನಾನು ಲವ್ನ ಎಕ್ಸೆಪ್ಟ್ ಮಾಡಿದೆ. ಎಕ್ಸೆಪ್ಟ್ ಮಾಡಿದ್ಮೇಲೆ ಫ್ಯೂ ಮಂತ್ಸ್ ಆದಮೇಲೆ ಅವ್ನು ನನಗೆ ಟಾರ್ಚರ್ ಮಾಡೋದು, ಅಂದರೆ ಈವನ್ ಸೆಕ್ಶುವಲಿ ಕೂಡ ನನ್ನ ಅರೆಸ್ಟ್ ಮಾಡಿದ್ದಾನೆ. ಹೇಗೇನಂತ ಹೇಳಿ ಅದು ಅವನು ಡ್ರಗ್ಸಲ್ಲೆಲ್ಲ ಇದ್ದ. ಸೊ ಡ್ರಗ್ಸಲ್ಲಿದ್ದು ಫೋರ್ಸ್ಫುಲಿ ನನ್ನ ಹತ್ರ ಸೆಕ್ಸ್ ಮಾಡಿದ್ದಾನೆ. ಮಾಡಿದ್ಮೇಲೆ ಓಕೆ ಇವಾಗ ಸೆಕ್ಸ್ ಆಗಿದ್ದಲ್ಲಿ ಇನ್ನೇನು ಮಾಡೋದು, ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ. ಹೇಗಿದ್ರು ರಿಲಿಜನ್ ಕೂಡ ಚೇಂಜ್ ಮಾಡೇ ಆಗಿಲ್ಲ ಅಂತ ಹೇಳಿದ್ದ. ಹಾಗಾಗಿ ನಾನು ಫೈನ್ ಅಂದ್ಕೊಂಡಿದ್ದೆ. ಆಮೇಲೆ ಅವನು ಯಾವುದೇ ರೀತಿ ಕೆಲಸಕ್ಕೆ ಹೋಗಲ್ಲ, ಅವನು 10th ಮಾತ್ರ ಓದಿರೋದು. ಈ ಹೆಣ್ಮಕ್ಳ ನೋವಿನ ಕಥೆಯನ್ನು ನೀವು ಕೇಳಿಸ್ಕೊಂಡ್ರಿ ನಿಜಕ್ಕೂ ಬೇಜಾರಾಗುತ್ತೆ. ಯಾಕೆ ಈ ಹೆಣ್ಮಕ್ಳು ಕಳೆದ 4-5 ವರ್ಷದಿಂದ ಕೂಡ VTM ಲೇಔಟ್ನ ಭಾಗದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಈ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಸಂದರ್ಭದಲ್ಲೇ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಆತನ ಹೆಸರು ಬಂದೆ ಉಸ್ಮಾನ್ ಅಂತ ಹೇಳಿ. ಅದೇ ಏರಿಯಾದಲ್ಲಿರ್ತಕ್ಕಂಥ ಉಸ್ಮಾನ್ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮಕ್ಕಳನ್ನು ನೇರವಾಗಿ ಹೋಗಿ ಪ್ರಪೋಸ್ ಮಾಡ್ತಾನೆ. ನೀನಿಲ್ಲ ಅಂದರೆ ಬದುಕಲ್ಲ, ನೀನೇ ನನಗೆ ಜಗತ್ತು, ನೀನೇ ನನಗೆ ಯುಗ, ಎಲ್ಲದನ್ನೂ ಹೇಳ್ಬಿಡ್ತಾರೆ. ಏನಪ್ಪ ಈ ರೀತಿಯಾಗಿ ಹೇಳ್ತಾ ಇದ್ದಾನಲ್ಲ, ಲೈಫ್ ಲಾಂಗ್ ಧರ್ಮ ಬಿಟ್ಟು ಬೇಕಾದರೂ ಕೂಡ ನಾವು ಬದುಕಬಹುದು, ನಾನು ಇಂತಹ ವ್ಯಕ್ತಿಗಳನ್ನೇ ಮದುವೆ ಆಗಬೇಕು ಅಂತಿಲ್ಲ, ನನ್ನನ್ನು ಆಸೆ ಪಡುವಂಥವನು, ನನ್ನನ್ನು ಇಷ್ಟಪಡುವಂತಹ ವ್ಯಕ್ತಿಯನ್ನೇ ನಾನು ಮದುವೆ ಆಗಬೇಕು ಅಂತ ಹೇಳಿ ಆತನನ್ನು ಲವ್ ಮಾಡೋದಕ್ಕೆ ಮುಂದಾಗ್ತಾಳೆ. ಹೀಗೆ ಲವ್ ಅದೇ ರೀತಿಯಾಗಿ 1 ವರ್ಷದಿಂದನೂ ಕೂಡ ಕಂಟಿನ್ಯೂ ಆಗೋಕ್ಕೆ ಶುರುವಾಗುತ್ತೆ. ಮೊದಲಿಗೆ ಲವ್ ಚೆನ್ನಾಗಿ ಇರುತ್ತೆ. ಆತ ಆಕೆಯನ್ನು ಲೈಂಗಿಕವಾಗಿ ಇನ್ನೊಂದು ರೀತಿಯಲ್ಲಿ ಬಳಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದ ಅನ್ನೋ ಒಂದು ಆರೋಪವನ್ನು ಹೆಣ್ಣುಮಕ್ಕಳು ಈಗ ಮಾಡ್ತಾ ಇದ್ದಾಳೆ. ಅಂದರೆ 1 ವರ್ಷದ ಹಿಂದೆ ಇಬ್ಬರ ನಡುವೆ ಲವ್ ಚಿಗುರುತ್ತೆ. ಅದೇ ರೀತಿಯಾಗಿ ಮುಂದಿನ ಎಲ್ಲ ರೀತಿಯಲ್ಲೂ ಕೂಡ ಓಡಾಟ ಮಾಡಾಟ ಎಲ್ಲದೂ ಕೂಡ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಆತ ಆಕೆಯನ್ನು ಬಳಸ್ಕೊಂಡಿದ್ದಲ್ದೆ, ಲೈಂಗಿಕವಾಗಿ ಬಳಸ್ಕೊಂಡಿದ್ದಲ್ದೆ, ನಂತರದಲ್ಲಿ ಆಕೆಯ ಕೈಯಲ್ಲಿರ್ತಕ್ಕಂಥ ಎಷ್ಟೋ ಅಲ್ಪ ಸ್ವಲ್ಪ ಅಮೌಂಟ್ಗಳಿರ್ತವೆ, 10-15 ಲಕ್ಷದ ಅಮೌಂಟ್ಗಳನ್ನು ಕೂಡ ನಾನು ಎಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ, ಓದಿದ್ದೆ 10ನೇ ಕ್ಲಾಸು, ಆ ಕಾರಣಕ್ಕೋಸ್ಕರ ಒಂದು ಬಿಸ್ನೆಸ್ ಮಾಡಬೇಕು, ಆ ಬಿಸ್ನೆಸ್ ಮಾಡೋದಕ್ಕೆ ಕಾಸು ಕೊಡು, ಬಿಸ್ನೆಸ್ಸು ಕ್ಲಿಕ್ ಆಯಿತು ಅಂದ ಕೂಡಲೇ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಒಂದು ನಂಬಿಸೋಕೆ ಶುರು ಮಾಡ್ತಾನೆ. ಹೆಂಗಾರು ಮದುವೆ ಆಗ್ತಾನಲ್ಲ ಅಂತ ಹೇಳಿ ಅಂದ್ಕೊಂಡು ಕೈಯಲ್ಲಿರುವಂಥ ಹಣವನ್ನು ಕಂತೆ ಲೆಕ್ಕದಲ್ಲಿ ಕೊಡೋಕ್ಕೆ ಶುರು ಮಾಡ್ತಾಳೆ. ಅದಾದಮೇಲೆ ಬೇರೆ ರೀತಿಯಲ್ಲಿ ಮತ್ತಷ್ಟು ಅಮೌಂಟ್ಗಳು ಬೇಕು ಅಂತ ಆತ ಉಸ್ಮಾನ್ ಕೇಳೋಕ್ಕೆ ಶುರು ಮಾಡ್ತಾನೆ. ಹೀಗೆ ಕೇಳೋಕ್ಕೆ ಶುರು ಮಾಡಿದಾಗ ಆಕೆ ಕೈಯಲ್ಲಿರ್ತಕ್ಕಂಥ ಒಡವೆ ಎಲ್ಲದನ್ನೂ ಕೂಡ ಬಿಚ್ಚಿಕೊಡುವಂಥ ಕೆಲಸಗಳು ಮಾಡ್ತಾಳೆ. ಹೀಗೆ ಮುಂದುವರಿಯುತ್ತೆ. ಮಿಡ್ಲು ಬೇರೆ ಹುಡುಗಿಯರಿಗೂ ಮೆಸೇಜ್ ಮಾಡ್ತಾ ಇದ್ದ ಅನ್ನೋ ಒಂದು ಆರೋಪವನ್ನು ಕೂಡ ಹೆಣ್ಮಗಳು ಹೇಳ್ತಾ ಇದ್ದಾಳೆ. ಈ ಒಂದು ವಿಚಾರಕ್ಕೆ ಸಾಕಷ್ಟು ಬಾರಿ 1 ವರ್ಷದಲ್ಲಿ ಒಂದು 4-5 ಬಾರಿ ಗಲಾಟೆಗಳು ಕೂಡ ನಡೆದು ಹೋಗ್ತವೆ. ಇದೇ ವಿಚಾರಕ್ಕೆ ಆತ ಉಸ್ಮಾನ್ ಉಗ್ರ ರೂಪ ತಾಳಿ ಆಕೆಯ ಮೇಲೆ ಸಾಕಷ್ಟು ಬಾರಿ ಹಲ್ಲೆಯನ್ನು ಮಾಡಿದ್ದ ಅನ್ನೋ ಆರೋಪ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯಿತು, ಇದೆಲ್ಲ ಬಿಟ್ಟು ಇಷ್ಟು ದಿವಸ ನನ್ನ ಶೀಲೆಯಿಂದ ಹಿಡಿದು ಎಲ್ಲದನ್ನು ಕೂಡ ದುಡ್ಡನ್ನು ಕೂಡ ಕೊಟ್ಟು ಕಳ್ಕೊಂಡಿದ್ದೀನಿ, ದಯಮಾಡಿ ನನ್ನನ್ನು ಮದುವೆ ಆಗು ಅಂತ ಹೇಳಿ ಕೇಳೋದಕ್ಕೆ ಶುರು ಮಾಡ್ತಾಳೆ. ಅವನು ಸರಿ, ಇವಾಗ ನೀನು ಮದುವೆ ಆಗಬೇಕಲ್ಲ, ನನ್ನ ಲೈಫಲ್ಲಿ ಸೆಟಲ್ ಆಗಬೇಕು, ನನಗೆ ಅಮೌಂಟ್ ಕೊಡು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದ. ಇವನ್ ಅವನು ನನಗೆ ಹೊಡೆದಿದ್ದಾನೆ ಕೂಡ. ಆಮೇಲೆ ಅವನು ಸರಿ ಅಂತ ಹೇಳಿ ನಾನು ಲೋನು, ಕ್ರೆಡಿಟ್ ಕಾರ್ಡು, ಮನೆಯಿಂದ ದುಡ್ಡೆಲ್ಲ ತೊಗೊಂಡು ಬಂದು ಅವನಿಗೆ ಬಿಸ್ನೆಸ್ ಸೆಟಪ್ ಮಾಡೋದಕ್ಕೆ ಅಂತೇಳಿ ನಾನು ಕೊಟ್ಟಿದ್ದೀನಿ. ಅವನಿಗೆ ಸ್ಯಾಲ್ರಿನೂ ಕೂಡ ನಾನು ಪ್ರೀವಿಯಸ್ ಖಾಸಗಿ ಕಂಪನಿಯಲ್ಲಿ ಕೂಡ ನಾನು ವರ್ಕ್ ಮಾಡ್ತಿದ್ದೆ.
ಸೊ ಸ್ಯಾಲ್ರಿನೂ ತೊಗೊಂಡು ಬಂದು ನಾನು ಅವನಿಗೆ ಎಲ್ಲ ಕೊಟ್ಟಿದ್ದೀನಿ. ಕೊಟ್ಟಿಲ್ಲ ಆದಮೇಲೆ ರೀಸೆಂಟ್ಲಿ ಕೂಡ ಏನೋ ಪ್ರಾಬ್ಲಮ್ ಇತ್ತು, ನನಗೆ ಗೋಲ್ಡ್ ಬೇಕು ಅಂತ ಹೇಳಿ ನಾನು ಗೋಲ್ಡ್ಸ್ ಎಲ್ಲ ತೊಗೊಂಡು ಹೋಗಿದ್ದಾನೆ. ಗೋಲ್ಡ್ಸ್ ಎಲ್ಲ ತೊಗೊಂಡು ಹೋದ್ಮೇಲೆ ನಾನು ಮನೆಗೆ ಹೋಗಬೇಕಾಗಿತ್ತು. ನಾನು ಗೋಲ್ಡ್ ನನಗೆ ರಿಲೀಸ್ ಮಾಡಿಕೊಂಡು ಒಂದು ಮನೆಗೆ ಹೋಗಬೇಕು ಅಂತ ಕೇಳಿದಾಗ ಅವನು ಫೋರ್ಸ್ಫುಲಿ ನನಗೆ ಇಲ್ಲ ನೀನು ಮದುವೆನೂ ಆಗಬೇಕು, ಮದುವೆ ಕೂಡ ಆಗಬೇಕಲ್ಲ, ನಾನು ಪೇರೆಂಟ್ಸ್ ಹತ್ರ ಮಾತಾಡ್ತೀನಿ, ನಾವಿಬ್ಬರು ಮ್ಯಾರೇಜ್ ಬಗ್ಗೆ ಅಂತ ಹೇಳಿದಾಗ ಅವನಿಲ್ಲ, ಇವಾಗ ನಾನು ಯಾವುದೇ ರೀತಿ ಗೋಲ್ಡ್ ಕೊಡೋಕ್ಕಾಗಲ್ಲ, ನನಗೆ ಗೋಲ್ಡ್ ಬೇಕಂದರೆ ನನಗೆ 3 ಲಕ್ಷ ದುಡ್ಡು ಕೊಡು ಅಂತ ಹೇಳಿ ಕೂಡ ನನಗೆ ಡಿಮಾಂಡ್ ಮಾಡಿದ. ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲ ನಾನು ಮದುವೆ ಆಗಲ್ಲ, ಇಷ್ಟು ದಿವಸ ಏನು ನಿನ್ನ ಧರ್ಮ ನೀನು ಫಾಲೋ ಮಾಡು, ನನ್ನ ಧರ್ಮನ ನಾನು ಫಾಲೋ ಮಾಡ್ತೀನಿ, ಇಬ್ಬರು ಕೂಡ ಜೊತೆ ಆಗೋಣ, ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ ಇದ್ದವನು ಸಡನ್ನಾಗಿ ನೀನು ನನ್ನ ಧರ್ಮಕ್ಕೆ ಬಂದು ಸೇರ್ಕೋಬೇಕು ಅಂತ ಹೇಳಿ ಉಸ್ಮಾನ್ ಹೇಳ್ತಾನಂತೆ. ಆವಾಗ ಹೆಣ್ಣುಮಗಳು ಹೇಳ್ತಾಳೆ, ನಾನು ಯಾಕೆ ಹೋಗಲಿ, ನನಗೆ ನಿನ್ನ ಧರ್ಮಕ್ಕೆ ನಾನು ಬರೋಕ್ಕಾಗಲ್ಲ, ಮೊದಲಿಂದ ನೀನು ಹೇಳ್ಕೊಂಡು ಬಂದಿದ್ದೇನು, ನೀನು ಆ ಧರ್ಮಕ್ಕೆ ಇದೆಯಾ, ನಾನು ಈ ಧರ್ಮದಲ್ಲಿದ್ದೀನಿ, ಇಬ್ಬರ ಧರ್ಮವೂ ಕೂಡ ಸಮಾಗಮ ಆಗಲಿ, ಜೀವನ ಕೂಡ ಅತ್ಯದ್ಭುತವಾಗಿರಲಿ ಅಂತ ಹೇಳ್ತಾರೆ. ಆದರೆ ಆಕೆಯ ಮೇಲೆ ಆರೋಪಗಳನ್ನು ಮಾಡ್ಕೊಂಡು ನಂತರದಲ್ಲಿ ಹಲ್ಲೆಗೆ ಮುಂದಾಗುವಂಥ ಉಸ್ಮಾನ್ನ ಮೇಲೆ ಮತ್ತು ಆತನ ತಂದೆ ತಾಯಿಯೂ ಕೂಡ ನೀನು ಇದೇ ಧರ್ಮವನ್ನು ಸ್ವೀಕರಿಸಿಲ್ಲ ಅಂತ ಹೇಳಿ ನನ್ನ ಮಗನನ್ನು ಬಿಟ್ಟು ಬಿದ್ದವನೇ. ಅಂದರೆ ಈಗ 10ನೇ ಕ್ಲಾಸ್ ಓದ್ಕೊಂಡು ಎಲ್ಲೂ ಕೂಡ ಕೆಲಸ ಮಾಡದೇ ಇರತಕ್ಕಂಥನಿಗೆ ಇಷ್ಟು ಒಳ್ಳೆಯ ಒಂದು ಹೆಣ್ಣು ಮಗಳು ಸಿಕ್ಕಿದಾಳೆ ಅಂತ ಹೇಳಿದ್ರೆ ಅವನು ಕಣ್ಣು ಮುಚ್ಚಿಕೊಂಡು ಮದುವೆ ಆಗಬೇಕಾಗತ್ತೆ. ಅದನ್ನು ಬಿಟ್ಕೊಂಡು ಧರ್ಮವನ್ನು ಚೇಂಜ್ ಮಾಡಬೇಕು, ಲವ್ ಜಿಹಾದ್ ಆಗಬೇಕು ಅಂತ ಹೇಳಿದ್ರೆ ಅದು ಯಾವ ರೀತಿಯ ಒಂದು ಕಾನೂನು ರೀ? ಹುಟ್ಟಿದಂತಹ ಒಂದು ಧರ್ಮವನ್ನು ಬಿಟ್ಟು ಬೇರೆ ಒಂದು ಧರ್ಮಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ? ಇದೆಲ್ಲದನ್ನು ತಿಳ್ಕೊಂಡು ಬೆಂಗಳೂರು ಸಿಟಿಯಲ್ಲಿ ಇಂತಹ ಒಂದು ಇನ್ಸಿಡೆಂಟ್ಗಳು ಜಾಸ್ತಿನೇ ಆಗ್ತಾ ಇದೆ. ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಮೊದಲು ಎಲ್ಲೋ ಒಂದು ಕಡೆ ಮದುವೆ ಆಗಿ ಹೋಗಿ ಸೇರ್ಕೊಂತಾರೆ, ಧರ್ಮಗಳನ್ನು ನಂತರದಲ್ಲಿ ಬದಲಾವಣೆ ಮಾಡು ಅಂತ ಹೇಳಿದ್ರೆ ಗಂಡನೂ ಬಿಡೋಕ್ಕಾಗಲ್ಲ, ಧರ್ಮನೂ ಬಿಡೋಕ್ಕಾಗಲ್ಲ. ಅವಾಗ ಏನು ಸಮಸ್ಯೆಗಳು? ಈಗ ಸದ್ಯಕ್ಕೆ ಹೆಣ್ಣುಮಗಳು ಧರ್ಮ ಬಿಡೋಕ್ಕಾಗಲ್ಲ, ನಿನ್ನ ಪ್ರೀತಿಯನ್ನು ಬೇಕಾದ್ರೆ ಬಿಡ್ತೀನಿ ಅಂತೇಳಿ ಕೂತಿದ್ದಾಳೆ. ಅದಲ್ಲದೆ ಹಣನೂ ಕೂಡ ನುಂಗಿ ನೀರು ಕುಡಿದಿದ್ದಾನೆ. ಅದೆಲ್ಲದನ್ನು ಕೂಡ ರಿಕವರಿ ಮಾಡಬೇಕಾದ್ರೆ ಪೊಲೀಸ್ ಠಾಣೆಗೆ ಹೋದರೆ ಇದು ಸಿವಿಲ್ ನೇಚರ್ ಬರುತ್ತಪ್ಪ, ಇದನ್ನೆಲ್ಲ FIR ಮಾಡ್ಕೋಬೇಕು ಅಂದ್ರೆ ಕೋರ್ಟ್ಗೆ ಹೋಗಿ ಕೇಳ್ಕೊಳ್ಳಿ. ಇನ್ನು ನಿನ್ನ ಶೀಲ ಕೆಟ್ಟಿದೆ ಅಂತ ಹೇಳಿದ್ರೆ ನೇರವಾಗಿ ಹೋಗಿ ಇನ್ನೊಂದು ಕಡೆ ಹೋಗಿ ಕಂಪ್ಲೇಂಟ್ ಕೊಡು, ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡಿ ಅಂತೇಳಿ ಹೇಳ್ತಾರೆ. ಇದೆಲ್ಲವೂ ಕೂಡ ಕಾನೂನು ಇದೆ, ಅದು ಕಾನೂನಿಗೆ ಸರಿಯಾದ ರೀತಿಯಲ್ಲಿ ಹಿಡಿತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಸಮಸ್ಯೆ ಬಂದಾಗ ಒಂದು FIRಗಳನ್ನು ಮಾಡಿಸೋದು, ಇನ್ನೊಂದೇನೋ ಮಾಡಿಸೋದು. ಈಗ ಆಡುಗೋಡಿಯ ಬಳಿಯಲ್ಲಿರ್ತಕ್ಕಂಥ ವುಮೆನ್ಸ್ ಸ್ಟೇಷನ್ಗೆ ಹೋಗಿ ಹೆಣ್ಣುಮಗಳು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾಳೆ. ಅದೇ ರೀತಿಯಾಗಿ ಇನ್ನು ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SG ಪಾಳ್ಯಕ್ಕೆ ಹೋಗಿ ದೂರನ್ನು ನೀಡಿದ್ದಾರೆ. ಇದೆಲ್ಲವೂ ಕೂಡ ನೋಡ್ಕೊಂಡು ಇನ್ನೂ ಎಷ್ಟು ದಿವಸ ಎಳೆಯುತ್ತೋ ಗೊತ್ತಿಲ್ಲ. ಆದರೆ ಈಕೆಗೆ ಮಾನವೂ ಹೋಯಿತು, ಆ ಕಡೆ ಹಣವೂ ಹೋಯಿತು. ಇದೆಲ್ಲದನ್ನು ಕೂಡ ಸಹಿಸ್ಕೊಂಡು ಇರೋಕ್ಕಾಗಲ್ಲ, ತಂದೆ ತಾಯಿ ಹೇಳೋಕ್ಕಾಗಲ್ಲ, ಬರೀ ನೋವಲ್ಲೇ ಇರಬೇಕು. ಈಗ ಉಸ್ಮಾನ್ ಹಾಗೆ ಆತನ ಫ್ಯಾಮಿಲಿ ಮೇಲೆ ಆರೋಪವನ್ನು ಹೆಣ್ಣುಮಗಳು ಮಾಡಿದ್ದಾಳೆ. ಅದಕ್ಕೆ ಕಾನೂನು ರೀತಿಯ ಒಂದು ಹೋರಾಟಕ್ಕೂ ಕೂಡ ಮುಂದಾಗಿದ್ದಾಳೆ. ಅವಳಿಗೊಂದು ಜಯ ಸಿಗಲಿ, ಲವ್ ಜಿಹಾದ್ಗೆ ಇಲ್ಲೇ ಪೂರ್ಣ ವಿರಾಮನೂ ಕೂಡ ಸಿಗಲಿ.